ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭಾರತೀಯ ರಾಷ್ಟ್ರೀಯ ಧ್ವಜವು ತ್ರಿವರ್ಣ ಧ್ವಜವಾಗಿದ್ದು, ನಮ್ಮ ಧ್ವಜ ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ಪ್ರೀತಿ, ನಮ್ಮ ಅಭಿಮಾನ, ನಮ್ಮ ದೇಶದ ಭಾವೈಕ್ಯತೆಯ ಸಂಕೇತ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಶಾಲೆಯೇ ಉಚಿತವಾಗಿ ತಮ್ಮ ಕಡೆಯಿಂದ ಹರ್ ಘರ್ ತಿರಂಗಾ ಕಾರ್ಯಕ್ರಮ ನಿಮಿತ್ತ ತ್ರಿವರ್ಣ ಧ್ವಜವನ್ನ ನೀಡಿ ಮಾತನಾಡಿದರು. ನಂತರ ಅವರು ಮುಂದುವರೆದು ಮಾತನಾಡುತ್ತಾ ಭಾರತಾಂಬೆಗೆ ಜಯವಾಗಲಿ, ನಮ್ಮ ಧ್ವಜ ನಮ್ಮ ಹೆಮ್ಮೆ ಎಂಬ ವಾಕ್ಯಗಳನ್ನ ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ನಮ್ಮ ಧ್ವಜ ನಮ್ಮ ಹೆಮ್ಮೆ, ಅದು ನಮ್ಮ ಅಭಿಮಾನ ಮತ್ತು ಭಾವೈಕ್ಯತೆಯ ಸಂಕೇತ. ನಮ್ಮ ಧ್ವಜದಲ್ಲಿ ಕೇಸರಿ, ಬಿಳಿ, ಹಸಿರು ಜೊತೆಗೆ ಮಧ್ಯದಲ್ಲಿ ಚಕ್ರ. ಅಶೋಕ ಚಕ್ರವು 24 ಗೆರೆಗಳನ್ನ ಹೊಂದಿದೆ. ಕೇಸರಿ ಬಣ್ಣವು ಧೈರ್ಯ ಮತ್ತು ಶೌರ್ಯದ ಸಂಕೇತ. ಬಿಳಿ ಬಣ್ಣವು ಶಾಂತಿ, ಸತ್ಯ ಮತ್ತು ಶುದ್ಧತೆಯ ಸಂಕೇತ. ಹಸಿರು ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವಾಗಿದೆ. ಅಶೋಕ ಚಕ್ರದಲ್ಲಿನ 24 ಗೆರೆಗಳು ಸಮಯ ಚಕ್ರವನ್ನ ಪ್ರತಿನಿಧಿಸುತ್ತವೆ. ರಾಷ್ಟ್ರಧ್ವಜವನ್ನ ಜುಲೈ 22, 1947ರಲ್ಲಿ ಅಂಗೀಕರಿಸಲಾಯಿತು. ಪಿಂಗಳ್ಳಿ ವೆಂಕಯ್ಯನವರು ವಿನ್ಯಾಸ ಮಾಡಿದರು. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಭವ್ಯ ಭಾರತದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನ ಆಚರಣೆ ಮಾಡಲಾಗುತ್ತದೆ. ವಂದೇ ಮಾತರಂ ಉತ್ಸಾಹದೊಂದಿಗೆ ದೇಶಾದ್ಯಂತ ಚಾಲನೆ ಪಡೆದ ಹರ್ ಘರ್ ತಿರಂಗಾ ಅಭಿಯಾನವು 2026 ಆಗಸ್ಟ್ 9ರಿಂದ 17ರವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ನಾಗರಿಕರು, ಜನಪ್ರತಿನಿಧಿಗಳು ಮತ್ತು ಸಂವಿಧಾನಿಕ ಗಣ್ಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. 2022ರಿಂದ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮ 5 ವರ್ಷ ಯಶಸ್ವಿಯಾಗಿ ನಡೆದಿದೆ. ಪ್ರತಿಯೊಬ್ಬರೂ ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರಗೀತೆಗೆ, ರಾಷ್ಟ್ರೀಯ ಭಕ್ತಿಗೀತೆಗೆ, ನಾಡಗೀತೆಗೆ ಗೌರವವನ್ನ ಕೊಡಬೇಕು. ವಿದ್ಯಾರ್ಥಿಗಳಲ್ಲಿ ನಮ್ಮ ಧ್ವಜ ನಮ್ಮ ಹೆಮ್ಮೆ, ನಮ್ಮ ಧ್ವಜ ನನ್ನ ಅಭಿಯಾನದ ಸಂಕೇತ ಎಂದುಕೊಳ್ಳಬೇಕು ಜೊತೆಗೆ ಎಂದು ಡಾಕ್ಟರ್ ಬಿರಾದಾರ್ ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಭೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಹೇಳಿ ತಮ್ಮ ಮಾತನ್ನ ಪ್ರಾರಂಭಿಸಿದರು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತ ದೇಶದ ತ್ರಿವರ್ಣ ಧ್ವಜ ಎಲ್ಲಾ ಕಡೆಗೆ ಹಾರಾಡುತ್ತದೆ. ಅದು ನಮ್ಮ ದೇಶವು ಸ್ವತಂತ್ರಗೊಂಡ ಮಹತ್ವದ ದಿನ. ಹರ್ ಘರ್ ತಿರಂಗಾ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ, ಜನಸಾಮಾನ್ಯರಲ್ಲಿ ದೇಶಭಕ್ತಿಯನ್ನ ಮೂಡಿಸುವಂತ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಹೆಚ್ಚಿಸುವಂತ ಮಹತ್ವದ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ನಫೀಸ್, ಸಂಜುಮಾ, ವೀಣಾ ಕುಲಕರ್ಣಿ, ಪದ್ಮಾವತಿ, ಸಾವಿತ್ರಿ, ಅನಿತಾ ಎನ್, ಪದ್ಮಶಾಲಾ, ಶಾಲಾ ಸಿಬ್ಬಂದಿ ನೀಲಕಂಠ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮನೆ ಮನೆಗೆ ಮನೆಯ ಮೇಲೆ ರಾಷ್ಟ್ರಧ್ವಜ ಆರಿಸುವಂತ ಆದೇಶ ಆಗಿ ಸುಮಾರು 5 ವರ್ಷಗಳಾಯಿತು. ಪ್ರತಿ ಆಗಸ್ಟ್ 15ಕ್ಕೆ ಹರ್ ಘರ್ ತಿರಂಗಾ ಕಾರ್ಯಕ್ರಮ, ಮನೆಯ ಮೇಲೆ ರಾಷ್ಟ್ರಧ್ವಜವನ್ನ ಆರಿಸುವುದರ ಮೂಲಕ ಭವ್ಯ ಭಾರತವನ್ನ ಏಕತೆಗೊಳಿಸಬೇಕು, ಭಾವೈಕ್ಯತೆಯನ್ನ ಮೂಡಿಸಬೇಕು. ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಇದರ ಪರಿಕಲ್ಪನೆಯನ್ನ ತರುವ ಹಿನ್ನೆಲೆಯಲ್ಲಿ ಭಾರತ ಗಣ ಸರ್ಕಾರ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗುತ್ತದೆ. ಆಗಸ್ಟ್ 9ರಿಂದ ಆಗಸ್ಟ್ 17ರವರೆಗೆ. ಆಗಸ್ಟ್ 15 ತಮಗೆಲ್ಲ ಗೊತ್ತಿರುವ ಹಾಗೆ ಭವ್ಯ ಭಾರತ ಸ್ವಾತಂತ್ರ್ಯಗೊಂಡ ಹಿನ್ನೆಲೆಯಲ್ಲಿ ನಾವು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅದಾದ ನಂತರ ಹರ್ ಘರ್ ತಿರಂಗಾ ಒಂದು ವಿಶೇಷ ಕಾರ್ಯಕ್ರಮವನ್ನ ನವದೆಹಲಿಯಲ್ಲಿ ಇದರ ಸಮಾರೋಪ ಸಮಾರಂಭವನ್ನ ನಡೆಯಲಿದ್ದು, ಭವ್ಯ ಭಾರತವು ತನ್ನದಾದ ಧ್ವಜ ಕೇಸರಿ, ಬಿಳಿ, ಹಸಿರು, 3 ಹೌದಾ 3 ಬಣ್ಣಗಳ ಹೊಂದಿರುವಂತಹ ಧ್ವಜ, ಜೊತೆಗೆ ಮಧ್ಯದಲ್ಲಿ ಚಕ್ರ, ಅದು 24 ಗೆರೆಗಳ ಹೊಂದಿರುವಂತಹ ಚಕ್ರ. ಕೇಸರಿ ಧೈರ್ಯ, ತ್ಯಾಗ, ಶೌರ್ಯದ ಪ್ರತೀಕವಾಗಿದ್ದರೆ, ಬಿಳಿ ಶಾಂತಿಯ, ಸರಳತೆಯ ಸಂಕೇತವಾಗಿದೆ. ಹಸಿರು ವಿಶೇಷವಾಗಿ ಸಮೃದ್ಧಿ, ಸಾಧನೆಯ ಒಂದು ಸಂಕೇತವಾಗಿದೆ. ಮಧ್ಯದಲ್ಲಿ 24 ಗೆರೆಗಳು ಒಂದೊಂದು ಸಂದೇಶವನ್ನ, ಒಂದೊಂದು ಮಹತ್ವವನ್ನ ಹೊಂದಿದೆ. 1947 ಜುಲೈ 22ರಂದು ಈ ರಾಷ್ಟ್ರಧ್ವಜವನ್ನ ನಾವೆಲ್ಲರೂ ಅಂಗೀಕಾರವನ್ನ ಮಾಡಿದ್ದೇವೆ. ಪ್ರತಿ ವರ್ಷ ಜುಲೈ 22
ರಾಷ್ಟ್ರಧ್ವಜ ಸ್ವೀಕಾರ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ. ಇದನ್ನ ಪಿಂಕ್ಲಿ ವೆಂಕಯ್ಯನವರು ಈ ರಾಷ್ಟ್ರಧ್ವಜವನ್ನ ನಿರ್ಮಾಣ ಮಾಡಿ ಇಡೀ ಭವ್ಯ ಭಾರತದಲ್ಲಿ ಭಾರತೀಯರ ಭಾವೈಕ್ಯತೆಯ ನನ್ನ ಧ್ವಜ ನನ್ನ ಹೆಮ್ಮೆ, ನನ್ನ ಧ್ವಜ ನನ್ನ ಗೌರವ, ನನ್ನ ಧ್ವಜ ಅದು ನನ್ನ ಭಾವೈಕ್ಯತೆ, ನನ್ನ ರಾಷ್ಟ್ರಧ್ವಜ ಅದು ನನ್ನ ಐಕ್ಯತೆ ಎಂಬ ಸಂದೇಶವನ್ನು ಸಾರುವಂತಹ ಮಹತ್ವದ ಕಾರ್ಯಕ್ರಮ ಇದಾಗಿದ್ದು, ಇವತ್ತ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಜೊತೆಗೆ ನೀವ್ಯಾರಾದರೂ ಈ ಒಂದು ಹರ್ ಘರ್ ತಿರಂಗ ಧ್ವಜವನ್ನು ಹಿಡಿದುಕೊಂಡು ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಫೋಟೋವನ್ನು ಹಿಡಿದ್ರೆ ನೀವು ಒಂದು ಲಿಂಕ್ ಅನ್ನು ನಾನು ಕೊಡ್ತಾ ಇದ್ದೀನಿ. ಆ ಲಿಂಕ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಹೆಸರು ಸಮೇತವಾಗಿ ಪ್ರಶಸ್ತಿ ಪತ್ರ ಬರ್ತಾ ಇದೆ. ಒಂದೇ ಮಾತರಂ ಎನ್ನುವಂತ ಗೀತೆಯ ಜೊತೆಗೆ ನಿಮ್ಮ ಪ್ರಶಸ್ತಿ ಪತ್ರ ಬರ್ತಾ ಇದೆ. ಆ ಲಿಂಕ್ ಅನ್ನ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ನಾನು ಶೇರ್ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ವಿಶೇಷವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಕುರಿತು ಮಾತಾಡೋ ಅವಕಾಶ ಮಾಡಿಕೊಟ್ಟಿರುವಂತಹ ಮುಖ್ಯ ಗುರುಗಳಿಗೂ ಸಕಲ ಶಿಕ್ಷಕರಿಗೂ ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಂಡು ನನ್ನ ಮಾತುಗಳನ್ನ ಕೇಳಿದಂತ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.